ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಕೂದಲಿಗೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆನ ಹಚ್ತಾ ಇರ್ತೀವಿ. ಬಟ್ ನಿಮ್ಮ ಕೂದಲಿಗೆ ಯಾವ ಎಣ್ಣೆ ಹಚ್ಚಿದ್ರೆ ನಿಮ್ಮ ಕೂದಲಿನ ಆರೋಗ್ಯ ಜಾಸ್ತಿ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾವ ಎಣ್ಣೆ ಹಚ್ಚಬೇಕು ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಮನೆಯಲ್ಲೇ ಟೆಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಒಂದು ಚಿಕ್ಕ ಟ್ರಾನ್ಸ್ಪರೆಂಟ್ ಗ್ಲಾಸನ್ನು ತಗೊಳ್ಳಿ. ಸೊ ಈ ಟ್ರಾನ್ಸ್ಪರೆಂಟ್ ಗ್ಲಾಸಿಗೆ ಫುಲ್ ನೀರನ್ನು ಫಿಲ್ ಮಾಡಿ. ಸೊ ಕೂದಲಿನ ಯಾವುದಾದ್ರೂ ಒಂದು ಸ್ಟ್ರಾಂಡ್ಸ್ನ ತಗೊಂಡು ಕೂದಲನ್ನ ಹಾಕಿ. ಕೂದಲೇನಾದ್ರೂ ಮೇಲ್ಗಡೆಯಲ್ಲೇ ತೇಲ್ತಾ ಇದೆ ಅಂದ್ರೆ ನಿಮ್ಮ ಕೂದಲು ಡೆನ್ಸಿಟಿ ತುಂಬಾ ಲೋ ಇದೆ, ಅಂದ್ರೆ ಲೋ ಪೊರಾಸಿಟಿ ಇದೆ ಅಂತ ಅರ್ಥ. ಸೊ ಹಾಗಿದ್ದಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕೂದಲಿಗೆ ಬಾದಾಮಿ ಎಣ್ಣೆನ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈಗ ನಿಮ್ಮ ಕೂದಲೇನಾದ್ರೂ ಮೀಡಿಯಂ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ತೇಲ್ತಿದೆ ಅಂತ ಅಂದ್ರೆ ನಿಮ್ಗೆ ಮೀಡಿಯಂ ಪೊರಾಸಿಟಿ ಇದೆ ಅಂತ ಅರ್ಥ. ಸೊ ಹಾಗಿದ್ದಾಗ ನೀವು ನೀಮ್ ಆಯಿಲ್ ನ ಯೂಸ್ ಮಾಡ್ಬೇಕು. ಕನ್ನಡದಲ್ಲಿ ಏನಂತಾರೆ ಬೇವಿನ ಎಣ್ಣೆನ ಯೂಸ್ ಮಾಡ್ಬೇಕು. ಲಾಸ್ಟ್ ಒನ್ ಬಂದ್ಬಿಟ್ಟು ಕೂದಲೇನಾದ್ರೂ ಕೆಳಗಡೆ ತೇಲ್ತಾ ಇದೆ ಅಂತ ಅಂದ್ರೆ ನಿಮ್ಮ ಹೇರ್ ಬಂದ್ಬಿಟ್ಟು ಹೈ ಪೊರಾಸಿಟಿ ಇದೆ ಅಂತ ಅರ್ಥ. ಯಾವುದೇ ತರಹದ ಬೇರೆ ಎಣ್ಣೆ ಅವಶ್ಯಕತೆ ಇರಲ್ಲ, ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡ್ಬೋದು.